ಇಲ್ಲಿ ನೀವೆಲ್ಲರೂ ಕೂಡ ನಿಮ್ಮ ನೀಟ್ ಎಕ್ಸಾಮ್ ಕೂಡ ಬರ್ದಾಯ್ತು. ಮತ್ತೆ ನಿಮ್ಮ ನೀಟ್ ರಿಸಲ್ಟ್ ಕೂಡ ನೀವು ನೋಡಾಯ್ತು. ಮತ್ತೆ ಎಷ್ಟು ಜನಕ್ಕೆ ಡೌಟ್ ಇತ್ತು ಸೀಟ್ ಸಿಗುತ್ತಾ ಸಿಗಲ್ವಾ ಅನ್ನೋದು, ಅದು ಸ್ವಲ್ಪ ಎಷ್ಟು ಜನಕ್ಕೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಇವಾಗ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ಕರ್ನಾಟಕದಲ್ಲಿ ಏನಾದ್ರೂ ಇವಾಗ ಸ್ಟೇಟ್ ರ್ಯಾಂಕಿಂಗ್ ಅಂತ ಏನಾದ್ರು ಬಿಡ್ತಾರಾ, ಅದನ್ನ ಬಿಟ್ರೆ ಕೆ ಅವರು ಯಾವಾಗ ಬಿಡ್ತಾರೆ ಎಲ್ಲಾದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಸ್ಟೇಟ್ ರ್ಯಾಂಕಿಂಗ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡಬೇಕು ಅನ್ನೋರ್ಗೂ ಕೂಡ ನೋಡಿ. ಇದ್ರ ಬಗ್ಗೆ ನಿಮ್ಮ ಡೌಟ್ಸ್ ಏನಿದೆಯಲ್ಲ ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಡೈರೆಕ್ಟ್ ಆಗಿ ಈ ವಿಡಿಯೋಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ನಿಮ್ಗೆ ಏನಾದ್ರೂ ಒಂದು ಪೇಡ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಬೇಕು ಅಂದ್ರೆ ಈ ಒಂದು ನಂಬರ್ಗೆ ವಾಟ್ಸ್ಆಪ್ ಮಾಡಿ ನೀವು ಎನ್ರೋಲ್ ಆಗ್ಬೋದಾಗಿರುತ್ತೆ. ಸಖತ್ತು ಹೈ ರೆಸ್ಪಾನ್ಸ್ ಬಂದಿದೆ, ಸೀಟ್ಸ್ ಎಲ್ಲ ಬೇಗ ಫಿಲ್ ಅಪ್ ಆಗ್ತಿದೆ. ಮತ್ತೆ ಎಷ್ಟೊಂದು ಜನ ಕಾಲ್ ಮಾಡಿದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಎಷ್ಟೊಂದು ಜನ ಎನ್ರೋಲ್ ಆಗ್ತೀವಿ ಅಂತ ಸ್ವಲ್ಪ ಡಿಸಿಷನ್ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದೀರಾ. ಬೇಗ ಎನ್ರೋಲ್ ಆಗಿ, ಆಮೇಲೆ ಸೀಟ್ಸ್ ಎಲ್ಲ ಬೇಗ ಫಿಲ್ ಅಪ್ ಆಗುತ್ತೆ. ಕೌನ್ಸಿಲಿಂಗ್ ಸ್ಟಾರ್ಟ್ ಆದ್ಮೇಲೆ ಏನಾದ್ರು ಎನ್ರೋಲ್ ಆಗ್ತೀರಾ ಅಂದ್ರೆ ಫೀಸ್ ಎಲ್ಲ ತುಂಬಾನೇ ಇನ್ಕ್ರೀಸ್ ಆಗಿರುತ್ತೆ. ಯಾರಿಗೆ ನೀಡಿದೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಎನ್ರೋಲ್ ಆಗಿ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಏನಂದ್ರೆ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ಕರ್ನಾಟಕದಲ್ಲಿ ಸ್ಟೇಟ್ ರ್ಯಾಂಕಿಂಗ್ ಯಾವಾಗ ಬರುತ್ತೆ ಅಂತ. ಫಸ್ಟ್ ನೀವೆಲ್ಲರೂ ಕೂಡ ನಿಮ್ಮ ರಿಸಲ್ಟ್ ಶೀಟ್ ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಗೆ ಒಂದು ಆಲ್ ಇಂಡಿಯಾ ರ್ಯಾಂಕಿಂಗ್ ಅಂತ ಇದೆ, ಮತ್ತೆ ಇಲ್ಲಿ ಕ್ಯಾಟಗರಿ ರ್ಯಾಂಕಿಂಗ್ ಅಂತ ಇದೆ, ಮತ್ತೆ ಇಲ್ಲಿ ಎಷ್ಟು ಮಾರ್ಕ್ಸ್ ತೆಗ್ದಿರಾ ಅಂತ ಇದೆ. ನೀವು ಕ್ಯಾಟಗರಿ ರ್ಯಾಂಕಿಂಗ್ ನ ಬಿಟ್ಬಿಡಿ, ಇದು ಯಾವುದೇ ತರದ ನಮಗೆ ಯೂಸ್ ಬರಲ್ಲ. ಜಸ್ಟ್ ನಿಮ್ಮ ಕ್ಯಾಟಗರಿಲಿ ನಿಮ್ಮ ಪೊಸಿಷನ್ ಏನು ಅನ್ನೋದು ಗೊತ್ತಾಗುತ್ತೆ ಅಷ್ಟೇ, ಸರಿನಾ? ಇದರಿಂದ ಏನೋ ಈ ರ್ಯಾಂಕಿಂಗ್ ಕಮ್ಮಿ ಇದೆಯಲ್ಲ ಅಂತ ಖುಷಿ ಪಡಕ್ ಹೋಗ್ಬಿಡಿ. ಮತ್ತೆ ನಿಮ್ಮ ಸ್ಕೋರಿಂಗು ಕೂಡ ಇವಾಗ ಏನು ಯೂಸ್ ಬರಲ್ಲ, ಯಾಕಂದ್ರೆ ಅದ್ರ ಬೇಸಿಸ್ ಮೇಲೆ ಇಲ್ಲಿ ಯಾವುದೇ ತರದ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಲ್ಲ. ಇಲ್ಲಿ ನಿಮ್ಗೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಅಂತ ಇದೆಯಲ್ಲ, ಇದ್ರ ಬೇಸಿಸ್ ಮೇಲೆ ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಗೋದು. ಅಂದ್ರೆ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಏನಿದೆಯಲ್ಲ MCC, ಅಲ್ಲೂ ಕೂಡ ಆಲ್ ಇಂಡಿಯಾ ರ್ಯಾಂಕಿಂಗ್ ಬೇಸಿಸ್ ಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಮಾಡ್ಕೊಡ್ತಾರೆ. ಹಾಗೆ ಕರ್ನಾಟಕದಲ್ಲಿ KA ಕೌನ್ಸಿಲಿಂಗ್ ಇದೆಯಲ್ಲ, ಅಲ್ಲೂ ಕೂಡ ಅಷ್ಟೇ ಆಲ್ ಇಂಡಿಯಾ ರ್ಯಾಂಕಿಂಗ್ ಬೇಸಿಸ್ ಮೇಲೆ ನಿಮ್ಗೆ ಇಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಸರಿನಾ? ಮತ್ತೆ ಇಲ್ಲಿ ನಿಮ್ಗೆ ಯಾವ ಕ್ಯಾಟಗರಿ ಅವರು ಎಷ್ಟೆಷ್ಟು ಮಾರ್ಕ್ಸ್ ರೇಂಜ್ ಅವ್ರು ಬರ್ತಾರೆ ಮತ್ತೆ ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ ಅನ್ನೋ ಡಾಟಾ ಕೂಡ ಇಲ್ಲಿ ಸಿಗುತ್ತೆ. ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದಾಗಿರುತ್ತೆ. ಮತ್ತೆ ಕರ್ನಾಟಕದಲ್ಲಿ ಈ ವರ್ಷ ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ ಅಂದ್ರೆ 83,000 ಜನ ಕ್ವಾಲಿಫೈ ಆಗಿದ್ದಾರೆ. ಇಲ್ಲಿ 1,42,000 ಜನ ಎಕ್ಸಾಮ್ ಬರ್ದಿದ್ರು. ಲಾಸ್ಟ್ ಇಯರ್ 1,50,000 ಜನ ಎಕ್ಸಾಮ್ ಬರ್ದಿದ್ರು. 88,000 ಜನ ಕ್ವಾಲಿಫೈ ಆಗಿದ್ರು. ಲಾಸ್ಟ್ ಇಯರ್ಗಿಂತ ಈ ಇಯರ್ ಸ್ವಲ್ಪ ಕಮ್ಮಿ ಜನ ಕ್ವಾಲಿಫೈ ಆಗಿದ್ದಾರೆ, ಸರಿನಾ? ಮತ್ತೆ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರಲ್ಲ ಸ್ಟೇಟ್ ರ್ಯಾಂಕಿಂಗ್ ಯಾವಾಗ ಬರುತ್ತೆ ಅಂತ. ಇಲ್ಲಿ ನೋಡಿ, ಸ್ಟೇಟ್ ರ್ಯಾಂಕಿಂಗ್ ಬಂದ್ಬಿಟ್ಟು ಏನಾಗುತ್ತೆ ಅಂದ್ರೆ ಬರೀ ತಮಿಳ್ನಾಡಲ್ಲಿ ಆ ರೀತಿ ಸ್ಟೇಟ್ ರ್ಯಾಂಕಿಂಗ್ ಅಂತ ಅನೌನ್ಸ್ ಮಾಡ್ತಾರೆ. ಆಲ್ ಇಂಡಿಯಾ ರ್ಯಾಂಕಿಂಗ್ ಎಲ್ಲಾನು ಕೂಡ ಕನ್ವರ್ಟ್ ಮಾಡಿ ಸ್ಟೇಟ್ ರ್ಯಾಂಕಿಂಗ್ ಮಾಡ್ತಾರೆ. ಅಲ್ಲಿ ಪೊಸಿಷನ್ ಕೊಡ್ತಾ ಬರ್ತಾರೆ, ಸರಿನಾ? ಆದ್ರೆ ಇಲ್ಲಿ ನಮಗೆ ಕರ್ನಾಟಕದಲ್ಲಿ ಯಾವುದೇ ತರದ ನಮಗೆ ಸ್ಟೇಟ್ ರ್ಯಾಂಕಿಂಗ್ ಅನ್ನೋದು ಬರೋದಿಲ್ಲ. ಜಸ್ಟ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಬೇಸಿಸ್ ಮೇಲೆ ನಮ್ಗೆ ಇಲ್ಲಿ ಸೀಟ್ ಅಲಾಟ್ಮೆಂಟ್ ಮಾಡಿ ಕೊಡ್ತಾರೆ. ಜಸ್ಟ್ ನಿಮ್ಗೆ ಏನಾಗುತ್ತೆ ಅಂದ್ರೆ ಈ ರೀತಿ ಒಂದು ಮೆರಿಟ್ ಲಿಸ್ಟ್ ಅಂತ ಬಿಡ್ತಾರೆ, ಸರಿನಾ? ಅಥವಾ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ ಲಿಸ್ಟ್ ಅಂತ ಬಿಡ್ತಾರೆ, ಸರಿನಾ? ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಯಾರು ಜಾಸ್ತಿ ಸ್ಕೋರ್ ಮಾಡಿರ್ತಾರೆ, ಜಾಸ್ತಿ ರ್ಯಾಂಕಿಂಗ್ ಬಂದಿರುತ್ತೆ ಅವ್ರದ್ದು ಫಸ್ಟ್ ಪೊಸಿಷನ್ ಇರುತ್ತೆ. ಯಾರು ಕಮ್ಮಿ ರ್ಯಾಂಕಿಂಗ್ ಮತ್ತೆ ಕಮ್ಮಿ ಸ್ಕೋರ್ ಇರುತ್ತೆ ಅವ್ರದ್ದು ಕೆಳಗಡೆ ಕೆಳಗಡೆ ಹೋಗುತ್ತೆ. ಈ ಒಂದು PDF ಇಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂದ್ರೆ ಜಸ್ಟ್ ನಿಮ್ಮ ಎಷ್ಟು ಜನ ಎಷ್ಟು ಸ್ಕೋರ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ತಿಳಿಸ್ಕೊಡಿದಾರೆ, ಲಾಸ್ಟ್ ಇಯರ್ 657 ನ ಇಲ್ಲಿ ಜಸ್ಟ್ 900 ಜನ ಸ್ಕೋರ್ ಮಾಡಿದ್ದಾರೆ. ಈ ಇಯರ್ ಒಂದು 9 ಜನ ಸ್ಕೋರ್ ಮಾಡಿರ್ಬೋದು, ಸರಿನಾ? ಈ ರೀತಿ ನಮ್ಗೆ ಒಂದು ಡಾಟಾ ಗೊತ್ತಾಗುತ್ತೆ. 500 ಜನ ಎಷ್ಟು ಸ್ಕೋರ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅನ್ಕೊಂಡಿರೋರು ಅನ್ನೋದು ಗೊತ್ತಾಗುತ್ತೆ, ಸರಿನಾ? ಅದ್ಬಿಟ್ಟು ನಮ್ಗೆ ಈ ಒಂದು ಮೆರಿಟ್ ಲಿಸ್ಟ್ ಇಂದ ಯಾವುದೇ ತರದ ನಮ್ಗೆ ಅಷ್ಟೊಂದು ಮೇಜರ್ ಆಗಿ ಯೂಸ್ ಬರಲ್ಲ. ಮತ್ತೆ ಇದ್ರಲ್ಲಿ ನಿಮ್ಗೆ ಯಾವುದೇ ತರದ ರ್ಯಾಂಕಿಂಗ್ ಕೂಡ ಡಿಸ್ಪ್ಲೇ ಆಗಲ್ಲ. ಜಸ್ಟ್ ನಿಮ್ದು ಏನಿದೆಯಲ್ಲ ನೀಟ್ UG ಸ್ಕೋರ್ ಅಂತ ಆಲ್ ಇಂಡಿಯಾ ರ್ಯಾಂಕಿಂಗು ನಿಮ್ಮ ರಿಸಲ್ಟ್ ಶೀಟ್ ಅಲ್ಲಿ ಅದನ್ನ ನೀವು ಫಾಲೋ ಅಪ್ ಮಾಡ್ಕೊಳ್ಳಿ. ಅದ್ರ ಬೇಸಿಸ್ ಮೇಲೆ ನಿಮ್ಗೆ ಇಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಜಸ್ಟ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಅಂತ ನಿಮ್ಮ ನೀಟ್ ಸ್ಕೋರ್ ಕಾರ್ಡ್ ಅಲ್ಲಿ ಏನಿದೆಯಲ್ಲ ಅದನ್ನ ಕನ್ಸಿಡರ್ ಮಾಡ್ಕೊಳ್ಳಿ, ಅದನ್ನ ಫಾಲೋ ಅಪ್ ಮಾಡಿ. ಯಾಕಂದ್ರೆ ಅದ್ರ ಬೇಸಿಸ್ ಮೇಲೆ ಕರ್ನಾಟಕದಲ್ಲಿ ಮತ್ತೆ MCC ಆಲ್ ಇಂಡಿಯಾ ಕೌನ್ಸಿಲಿಂಗ್ ಅಲ್ಲಿ ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಮತ್ತೆ ಇಲ್ಲಿ ನಿಮ್ಗೊಂದು ಬಿಗ್ ಆಫರ್ ಅನೌನ್ಸ್ಮೆಂಟ್ ಮಾಡ್ತಾ ಇದೀನಿ. ಯಾರೊಂದು ಪ್ರೈವೇಟ್ ಕೋಟಾ ಸೀಟ್ ನ ನೋಡ್ತಾ ಇರೋ 12 lakhs ಮತ್ತೆ ಮ್ಯಾನೇಜ್ಮೆಂಟ್ ಸೀಟ್ಸ್ 20 lakhs 30 lakhs ಆ ರೀತಿ ನಿಮ್ಗೆ ಯಾವುದೇ ರೀತಿಯ ಕೌನ್ಸಿಲಿಂಗ್ ಚಾರ್ಜಸ್ ನ ಫಸ್ಟ್ ಮಾಡಕ್ ಹೋಗಲ್ಲ ನಾವು, ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ಫೀಸ್ ನ ಪೇ ಮಾಡಬಹುದಾಗಿರುತ್ತೆ. ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದ್ರೆ ಫೀಸ್ ಪೇ ಮಾಡೋ ಅಗತ್ಯ ಇರಲ್ಲ. ಯಾರಿಗೆ ಈ ಒಂದು ಮೆಂಬರ್ಶಿಪ್ಗೆ ಎನ್ರೋಲ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದೆ, ನೀವು ಜಸ್ಟ್ ಪ್ರೈವೇಟ್ ಕೋಟಾ ಸೀಟ್ಸ್ ಅಂತ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ, ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಸಿಗುತ್ತೆ. ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ, ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀವಿ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಯಾರಿಗೆ ಸಹಾಯ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.